ಎಲ್ರಿಗೂ ನಮಸ್ಕಾರ. PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣ ಜಮಾ 100% ಹೌದು. ತುಂಬ ಜನ ಕೇಳಿದ್ರಿ, ಹಣ ಬಂದಿಲ್ಲ, ಹಣ ಜಮೆ ಆಗಿಲ್ಲ, ನಮ್ಗೆ ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ವಾಟ್ ಎವರ್ ಇಟ್ ಈಸ್, ಏನೇ ಇರಲಿ. ತುಂಬ ಜನ ಕೇಳಿದರು, ಹಣ ಬಂದಿಲ್ಲ ಸರ್, ಹಣ ಜಮೆ ಆಗಿಲ್ಲ ಸರ್, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಸರ್, ಹಂಗಾಗಿಲ್ಲ ಹಿಂಗಾಗಿಲ್ಲ ಅಂತ. ನಾನು ಹೇಳುವಂಥದ್ದು, ಯಾಕೆ ಅದಾಗಿಲ್ಲ, ಏನು ಮಾಡಬೇಕು, ಹೆಂಗೆ ಮಾಡಬೇಕು, ಅದ್ರ ಬಗ್ಗೆ ಒಂದಿಷ್ಟು ಮಾತಾಡ್ತಾ ಹೋಗೋಣ. ನಾವು ಅದಾಗಿಲ್ಲ ಸರ್, ಇದಾಗಿಲ್ಲ ಸರ್ ಅಂತ ಹೇಳ್ತಾ ಹೋದರೆ ಆಗಲ್ಲ. ನಾನು ಹೇಳುವಂಥದ್ದು, ನಾನು ಪ್ರಾಕ್ಟಿಕಲಾಗಿ ನಾನು ಮಾತಾಡುವಂಥದ್ದು, ಸುಮ್ಮನೆ ಹಂಗಾಗತ್ತೆ ಹಿಂಗಾಗತ್ತೆ ಅದನ್ನೆಲ್ಲ ಹೇಳಲಿಕ್ಕೆ ಹೋಗಲ್ಲ ಲೈಫಲ್ಲಿ. ಸಿಂಪಲಾಗಿ ಏನು ಹೇಳ್ತೀನಿ ಅಂತಂದರೆ, ಏನು ಮಾಡಬೇಕು ನಾನು ಅಷ್ಟನ್ನೇ ಮಾತಾಡುವಂಥದ್ದು. ಬನ್ನಿ ಶುರು ಮಾಡೋಣ. ಫಸ್ಟ್ಲಿ ನೀವು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಬೇಕಾಗ್ತದೆ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಬೇಕಾಗ್ತದೆ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಬೇಕಾಗ್ತದೆ. ಯಾರು ಮಾಡಿದ್ದೀರಾ ಯಾರು ಮಾಡಿಲ್ಲ ಎರಡನ್ನೂ ಕಮೆಂಟ್ ಮಾಡಿ. ಯಾಕಂತಂದರೆ ತುಂಬ ಜನ ಅದ್ಯಾವುದು ಕೂಡ ಮಾಡಲ್ಲ, ನಮ್ಗೆ ಹಣ ಬಂದಿಲ್ಲ ಸರ್ ಅಂತ ಹೇಳ್ತಾರೆ. ನಾನು ಹೇಳುವಂಥದ್ದು, ಹೆಂಗೂ ಹಣ ಬರುತ್ತೆ, ನೀವು ಅದನ್ನೆಲ್ಲ ಮಾಡಿದ್ರೆ ಮಾತ್ರ ಹಣ ಬರುತ್ತೆ. ನಿಮಗೆ ಹಣ ಜಮೆ ಆಗಬೇಕಂತಂದರೆ ಸರ್ಕಾರಕ್ಕೆ ಒಂದು ಪ್ರಾಪರ್ ಆಗಿರುವಂಥ ರೀಸನ್ ಇರಬೇಕು. ಹಿಂಗಿದ್ರೆ ಹಿಂಗೆ ಹಣ ಜಮೆ ಆಗುತ್ತೆ, ಇಲ್ಲ ಅಂತಂದರೆ ಹಣ ಜಮೆ ಆಗಲ್ಲ. ಹಾಗಾಗಿ ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಬೇಕು, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಬೇಕು. ಹಾಗಾಗಿ ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಇಲ್ಲ. ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಇಲ್ಲ. ಹಾಗಾಗಿ ಪ್ರತಿಯೊಬ್ಬರಿಗೂ ಅಪ್ಡೇಟ್ ಮಿನಿಟ್ಸ್ ಕನ್ನಡ ಚಾನಲ್ ಕಡೆಯಿಂದ ಫಸ್ಟ್ ಆಫ್ ಆಲ್ ಹೇಳುವಂಥದ್ದು, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಹಣ ಜಮೆ ಆಗೋಲ್ಲ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಹಣ ಜಮೆ ಆಗುತ್ತೆ. ಯಾಕಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮ್ಗೆ ಮಾಹಿತಿ ಸಿಗುತ್ತೆ, ಇಲ್ಲ ಅಂತಂದರೆ ನಿಮ್ಮ ಮಾಹಿತಿ ಸಿಕ್ಕಲ್ಲ, ಮಾಹಿತಿ ನಿಮ್ಗೆ ಏನು ಗೊತ್ತಿರಲ್ಲ. ಹಾಗಾಗಿ ನಿಮ್ಗೆ ಮಾಹಿತಿ ಗೊತ್ತಿದ್ದರೆ ನೀವೇನಾದರೂ ಮಾಡ್ಬೋದು ಅಂತಂದರೆ ಐ ಥಿಂಕ್ ನೀವು ಹಣವನ್ನು ಪಡ್ಕೊಳ್ಬೋದು. ಹಾಗಾಗಿ ನಾನು ಹೇಳುವಂಥದ್ದು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಏನಿದೆ ತಿಳಿಸ್ಕೊಡಿ ಫಸ್ಟ್ಲಿ, ಅದು ತುಂಬ ಮುಖ್ಯ. ಹಾಗಾಗಿ ನಿಮ್ಮ ಅನಿಸಿಕೆ ತಿಳಿಸ್ಕೊಡಿ. ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಈ ರೀತಿ ಅಪ್ಡೇಟ್ಗಳನ್ನೆಲ್ಲ ಮಾಡ್ಕೊಳ್ಳಿ. ಆ್ಯಂಡ್ ಈಸಿಲಿ ಪ್ರತಿಯೊಬ್ಬರು ಕೂಡ ಒಂದೊಳ್ಳೆ ಹಣವನ್ನು ಮಾಡ್ಬೋದು. ಆ್ಯಂಡ್ ಎಲ್ಲರೂ ಕೂಡ, ನಾನು ಹೇಳುವಂಥದ್ದು, ಎಲ್ಲರೂ ಕೂಡ ಅಪ್ಡೇಟ್ಗಳನ್ನು ಮಿಸ್ ಮಾಡ್ಲಿಕ್ಕೆ ಹೋಗ್ಬಿಡಿ. ಪ್ರತಿಯೊಬ್ಬರಿಗೆ ಹೇಳ್ತೀನಲ್ಲ, ಒಂದಿಷ್ಟು ಅಪ್ಡೇಟ್ಗಳಿರುತ್ತೆ, ಅದನ್ನು ನೀವು ಹೇಳ್ತೀರಾ, ಅಯ್ಯೋ ನಮ್ಗೆ ಆಗಲ್ಲ ಬಿಡಿ ಸರ್ ಅಂತ ಹೇಳ್ತೀವಿ. ಹಂಗೆ ಮಾಡ್ಲಿಕ್ಕೆ ಹೋಗ್ಬಿಡಿ, ಕಂಪ್ಲೀಟಾಗಿ ಅದನ್ನ ಸರಿ ಮಾಡ್ಕೊಳ್ಳಿ. ಪ್ಯಾನ್ ಕಾರ್ಡ್ ಅಪ್ಡೇಟ್ಗಳನ್ನೆಲ್ಲ ಮಾಡಿ, ಆ್ಯಂಡ್ ಅದಾದಮೇಲೆ ನಿಮಗೆ ಇಲ್ಲಿ ಕಮೆಂಟ್ ಮಾಡಿ. ನಾನು ಪ್ರತಿಯೊಬ್ಬರಿಗೆ ಹೇಳಿದೆ, ಈಗ ಮತ್ತೊಮ್ಮೆ ಹೇಳುವಂಥದ್ದಲ್ಲ, ಕಮೆಂಟನ್ನು ಮಾಡಿ. ಆ್ಯಂಡ್ ಐ ಥಿಂಕ್ ನಾನು ಹೇಳುವಂಥದ್ದು, ನಾನು ನಿಮಗೆ ಒಂದಿಷ್ಟು ಜಿಲ್ಲೆಗಳ ಹೆಸರನ್ನು ಹೇಳ್ತೀನಿ. ಈ ಒಂದಿಷ್ಟು ಜಿಲ್ಲೆಗಳು 100% ನಿಮ್ಮ ಜಿಲ್ಲೆಗಳಾಗಿರ್ಬಹುದಲ್ಲ, 100% ನಿಮ್ಮ ಜಿಲ್ಲೆಗಳೇ. ನೋಡ್ಕೊಳ್ಳಿ ಯಾವ್ಯಾವ ಜಿಲ್ಲೆ ಏನು ಕತೆ ಅನ್ನುವಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಬನ್ನಿ ಶುರು ಮಾಡೋಣ ಸ್ನೇಹಿತರೆ. ಫಸ್ಟ್ ಉಡುಪಿ, ಕೋಲಾರ, ಕೊಪ್ಪಳ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಬೆಳಗಾವಿ, ರಾಮನಗರ, ಚಿತ್ರದುರ್ಗ, ಬಳ್ಳಾರಿ, ಹಾಸನ, ಐ ಥಿಂಕ್ ಇದೆಲ್ಲ ಜಿಲ್ಲೆಗಳಿಗೂ ಹಣ ಜಮೆ ಆಗ್ತಾಯಿದೆ. ಆ್ಯಂಡ್ ಅದರೊಟ್ಟಿಗೆ ಪ್ರತಿಯೊಂದು ಜಿಲ್ಲೆಗೂ ಹಣ ಜಮೆ ಆಗ್ತಾಯಿದೆ. ಯಾಕಂತಂದರೆ ತುಂಬ ಜಿಲ್ಲೆಗಳಿಗೆ ಹಣ ಜಮೆ ಆಗಿರಲಿಲ್ಲ. ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಅದಕ್ಕೂ ನಾನು ಹೇಳಿದೆ ನಿಮಗೆ, ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಇಲ್ಲ. ಒಂದಿಷ್ಟು ಜಿಲ್ಲೆಗಳಿಗೆ ಹಣ ಜಮೆ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ, ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಇಲ್ಲ. ಎಲ್ಲ ಜಿಲ್ಲೆಗಳಿಗೆ ಹಣ ಜಮೆ ಆಗುತ್ತಂತ ನನ್ನ ಒಂದು ಒಪಿನಿಯನ್. ಆ್ಯಂಡ್ ಹಣ ಜಮೆ ಆಗುತ್ತೆ ಅಂದರೆ ಒಂದಿಷ್ಟು ಜನ ಹೇಳ್ತಾರೆ, ಇಲ್ಲ ನಮ್ಗೆ ಹಣ ಬರೋಲ್ಲ, ನಮ್ಗೆ ಗೊತ್ತಿದೆ ಅಂತ. ಇಲ್ಲ, 100% ಹಣ ಬರುತ್ತೆ. ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಆಧಾರ್ ಕಾರ್ಡ್ ಅಪ್ಡೇಟ್ ಏನೇನು ನಾನು ಹೇಳಿದೆ ಆಯ್ತು ಅಪ್ಡೇಟ್ಗಳನ್ನ ಮಾಡ್ಕೊಳ್ಳಿ. ಆ್ಯಂಡ್ ಏನೇನು ಅಪ್ಡೇಟ್ ಹೇಳಿದೆ ಅದನ್ನೆಲ್ಲದನ್ನು ಕೂಡ ಮಾಡ್ಕೊಳ್ಳಿ. ಕಂಪ್ಲೀಟ್ಲಿ ಪ್ರತಿಯೊಬ್ಬರು ಕೂಡ ಒಂದೊಳ್ಳೆ ಹಣವನ್ನು ಪಡೆದುಕೊಳ್ಬೋದು. ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗುತ್ತೆ. ಆ್ಯಂಡ್ ಒಂದಿಷ್ಟು ಜನ ಹೇಳ್ಬೋದು, ಇಲ್ಲ ನಮಗೆ ಬರಲ್ಲ ಅಂತ. ಇಲ್ಲ, ಖಂಡಿತವಾಗ್ಲೂ ಹಣ ಬಂದೇ ಬರುತ್ತೆ. ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ರೇಷನ್ ಕಾರ್ಡ್ ಅಪ್ಡೇಟ್, ಪ್ಯಾನ್ ಕಾರ್ಡ್ ಏನೇನು ಅಪ್ಡೇಟ್ಗಳಿದೆ ಅದನ್ನೆಲ್ಲ ಕಂಪ್ಲೀಟ್ಲಿ ಮಾಡ್ಕೊಳ್ಳಿ. ಆ್ಯಂಡ್ ಪ್ರತಿಯೊಬ್ಬರು ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಆ್ಯಂಡ್ ಇದಾದ ಮೇಲೆ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಇಲ್ಲಿ ಎಲ್ಲರೂ ಕೂಡ ಸರಿ, ನಾವು ಆಯಿತು ಸರ್, ನಾವು ಖಂಡಿತವಾಗ್ಲೂ ನೀವು ಹೇಳಿರುವಂಥದ್ದನ್ನು ನಂಬ್ತೇವೆ, ಆದರೆ ಹಣ ಯಾವಾಗ ಬರುತ್ತೆ, ಈಗ ಹಣ ಯಾವಾಗ ಜಮೆ ಆಗುತ್ತೆ ಅನ್ನುವಂಥದ್ದು ತುಂಬ ಜನರು ಕೇಳ್ತಿರುವಂಥದ್ದು. ಖಂಡಿತವಾಗ್ಲೂ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು. ಫಸ್ಟ್ಲಿ, ಈಗ ಒಂದಿಷ್ಟು ರೂಲ್ಸ್ಗಳನ್ನು ಸರ್ಕಾರ ಇಟ್ಟಿದೆ. ಈಗ ನಿಮಗೆ ಈ ಹಣ ಪಡ್ಕೊಳ್ಳುವಂಥದ್ದೇನು ಅಷ್ಟು ಸುಲಭ ಅಲ್ಲ. ಹಾಗಾಗಿ ಅಂದರೆ ಸುಲಭನೇ, ನಾನು ಆ ರೀತಿ ಹೇಳ್ತಾ ಇಲ್ಲ ನಿಮ್ಮನ್ನೀಗ ಅಯ್ಯೋ ಹಾಗೆ ಸುಲಭ ಅಲ್ಲ, ಹಾಗಲ್ಲ. ಸಿಂಪಲ್ಲಾಗಿ ನೀವು ಹಣವನ್ನು ಪಡ್ಕೊಳ್ಬೋದು. ಆದರೆ ಹೇಗೆ ಹಣವನ್ನು ಪಡ್ಕೊಳ್ಳುವಂಥದ್ದು ಅದು ಮ್ಯಾಟ್ರ್ ಆಗ್ತದೆ. ಫಸ್ಟ್ ಆಫ್ ಆಲ್, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಸ್ಕೊಳ್ಳಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿಸ್ಕೊಳ್ಳಿ. ಆ್ಯಂಡ್ ನಾನು ಹೇಳುವಂಥದ್ದು ಏನಂತಂದರೆ, ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು. ನಾನು ಅದಕ್ಕೆ ಹೇಳುವಂಥದ್ದು, ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು, ಆಗಲ್ಲ ಅಂತ ಏನೂ ಇಲ್ಲ. ಹಾಗಾಗಿ ಅಪ್ಡೇಟ್ ಮಿನಿಟ್ಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಮಾಹಿತಿಗಳನ್ನು ನಾನು ನಿಮಗೆ ಈ ಒಂದು ಚಾನಲಲ್ಲಿ ತರ್ತಾನೆ ಇರ್ತೀನಿ.
ಯಾವ ಮಟ್ಟಿಗೆ ಅಂತಂದರೆ ನೀವು ಯೋಚಿಸೋಕ್ಕೂ ಸಾಧ್ಯ ಇಲ್ಲ, ಆ ಲೆವೆಲ್ಗೆ ನಾನು ನಿಮಗೆ ತರ್ತಾನೆ ಇರ್ತೀನಿ. ಹಾಗೆ ಡೈಲಿ 2 ವೀಡಿಯೋ ಬರ್ತಾನೆ ಇರುತ್ತೆ. ಆ ರೀತಿಯ ಒಂದು ಏನು ವೀಡಿಯೋಸ್ಗಳು ಇನ್ನು ಮುಂದೆ ನಾನು ನಿಮಗೆ ಇಷ್ಟು ದಿನ ಒಂದೊಂದು ವೀಡಿಯೋ ಹಾಕ್ತಾಯಿದ್ದೆ, ಇನ್ನು ಮುಂದೆ 2-3 ವೀಡಿಯೋ ಬರ್ತಾ ಇರುತ್ತೆ. ನೀವು ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ ಆ್ಯಂಡ್ ನನಗೆ ತಿಳಿಸ್ಕೊಡಿ ನಿಮ್ಮ ಅನಿಸಿಕೆ ಏನಿದೆ ಅದ್ರ ಬಗ್ಗೆ. ದಯವಿಟ್ಟು ನಾನು ಹೇಳುವಂಥದ್ದು, ಫಸ್ಟ್ಲಿ ರೇಷನ್ ಕಾರ್ಡ್ ಅಪ್ಡೇಟ್, ಪ್ಯಾನ್ ಕಾರ್ಡ್ ಅಪ್ಡೇಟ್, ಆಧಾರ್ ಕಾರ್ಡ್ ಅಪ್ಡೇಟ್, ಪ್ರತಿಯೊಂದು ಅಪ್ಡೇಟ್ಗಳನ್ನು ಕಂಪ್ಲೀಟ್ಲಿ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ನಾನು ಇಷ್ಟ ಪಡ್ತೇನೆ ಸ್ನೇಹಿತರೆ. ಆ್ಯಂಡ್ ಸೆಕೆಂಡ್ ಥಿಂಗ್ ಏನಪ್ಪ ಅಂತಂದರೆ, ತುಂಬ ಜನ ನ್ಯೂಸನ್ನು ನೋಡ್ತೀರ, ಎಲ್ಲರಿಗೂ ಗೊತ್ತಿದೆ. ಈಗ ಆಲ್ಮೋಸ್ಟ್ PM ಕಿಸಾನ್ ಹಣ ಇಲ್ಲಿ ಜಮೆ ಆಗಿದೆ ಅಂತೆ, ಹೌದಾ ಅನ್ನುವಂಥದ್ದು ಖಂಡಿತವಾಗ್ಲೂ ಹೌದು. ತುಂಬ ಜನ ಮೊನ್ನೆ ನ್ಯೂಸ್ ನೋಡಿ ಕೇಳಿದೆ, ಅಂದರೆ ಏನು ನ್ಯೂಸಲ್ಲೆಲ್ಲ ಬಂದಿತ್ತು, PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣ ಕ್ರೆಡಿಟೆಡ್ ಅನ್ನುವಂಥದ್ದು, ಅಂದರೆ ಅಕೌಂಟಿಗೆ ಹಣ ಜಮೆ ಆಗಿದೆ ಅನ್ನುವಂಥದ್ದು ಏನು ಆಲ್ಮೋಸ್ಟ್ ನ್ಯೂಸರೆಲ್ಲ ಕೂಡ ಸ್ಪ್ರೆಡ್ ಮಾಡಿದರು. ಅಂದರೆ ಈಗ ಆಲ್ವೇಸ್ ಎಲ್ರಿಗೂ ಗೊತ್ತಿದೆ. ಈಗ ಸರ್ಕಾರವು ಕೂಡ ಹಣ ಹಾಕಿತ್ತು, ಓಕೆ. ತುಂಬ ಜನರಿಗೆ ಅದರಲ್ಲಿ ಹಣ ಬಂದಿಲ್ಲ. ಏನಾಗಿದೆ ಅಂತಂದರೆ ಇಲ್ಲಿ ತುಂಬ ಜನರಿಗೆ ಹಣನೇ ಬಂದಿಲ್ಲ. ಈ ಒಂದು ಮ್ಯಾಟ್ರ್ ಏನಂತಂದರೆ, ಈ ತುಂಬ ಜನರಿಗೆ ಶಾಕ್ ಆಗಿತ್ತು. ಅಂದರೆ ಇದು ಎಂಥ ಗುರು ಇದು, ಈಗ ಸರ್ಕಾರ ಹಣ ಹಾಕ್ತೀವಿ, ಹಂಗೆ ಮಾಡ್ತೀವಿ, ನಾವು ಹಣವನ್ನು ನಿಮ್ಗೆ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ, ನಮ್ಗೆ ಹಣನೇ ಬಂದಿಲ್ವಲ್ಲ ಅನ್ನುವಂಥದ್ದು ಒಂದಿಷ್ಟು ಜನರ ಪ್ರಶ್ನೆ. ನನಗೆ ಬಂದುಬಿಟ್ಟು ಕೇಳಿದರು, ಏನು ಮಾಡೋದು ಸರ್, ನಾವೀಗ ಏನು ಮಾಡಬೇಕನ್ನುವಂಥದ್ದನ್ನು ತಿಳಿಸ್ಕೊಡಿ ನಮಗೆ. ಅಂದರೆ ನಾವು ಏನು ಮಾಡಬೇಕು, ಅದಕ್ಕೆ ಅಂದರೆ ಪ್ರಿಪ್ರೇಷನ್ ಆಗಿ ನಾವು ಏನು ಮಾಡಬೇಕು ಅನ್ನುವಂಥದ್ದನ್ನು ತುಂಬ ಜನ ಕೇಳಿದ್ರು. ಫಸ್ಟ್ಲಿ ದಯವಿಟ್ಟು ಹೇಳುವಂಥದ್ದು ನಾನು, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ನಾನು ಅದಕ್ಕೆ ಹೇಳುವಂಥದ್ದು, ಪ್ಯಾನ್ ಕಾರ್ಡ್ ಅಪ್ಡೇಟ್ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಅದನ್ನು ಮಾಡ್ಕೊಂಡಿಲ್ಲ ಅಂತಂದರೆ ಪ್ರಯೋಜನ ಇಲ್ಲ. ನೀವು ಫಸ್ಟ್ಲಿ ಆ್ಯಂಡ್ ಈ ರೀತಿ ಯೋಜನೆಗಳಿಗೆ ಏನು PM ಕಿಸಾನ್ ಆಗಿರ್ಬೋದು, ಬೆಳೆ ಪರಿಹಾರ ಹಣ ಆಗಿರ್ಬೋದು, ವಾಟ್ ಎವರ್ ಇಟ್ ಈಸ್, ಯಾವುದೇ ಯೋಜನೆ ಆಗಿರಲಿ, ರೇಷನ್ ಕಾರ್ಡ್ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ನಾನು ಪ್ರತಿಯೊಬ್ಬರಿಗೆ ಹೇಳ್ತಾ ಇರ್ತೀನಿ, ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಲೇಬೇಕು. ಮ್ಯಾಂಡೇಟ್ರಿ ಅಂತಂದರೆ ಕಡ್ಡಾಯವಾಗಿ ನೀವು ಮಾಡಲೇಬೇಕು. ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತಂದರೆ ನಯಾ ಪೈಸೆ ಹಣ ಬರಲ್ಲ. ಪ್ರತಿಯೊಬ್ಬರಿಗೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಾನು ತುಂಬ ಜನ ಹೇಳ್ತಾರೆ, ಇಲ್ಲ ಬರೋದಿಲ್ಲ, ನಮ್ಗೆ ಹಣನೇ ಜಮೆ ಆಗಲ್ಲ ಹಂಗೆ ಅಂತ. ಇಲ್ಲ, ಹಣ ಜಮೆ ಆಗುತ್ತೆ, ಆದರೆ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಬೇಕು. ನೀವು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡದೆ ನಮ್ಗೆ ಹಣ ಬರುತ್ತೆ, ನಮ್ಗೆ ಹಣ ಜಮೆ ಆಗುತ್ತೆ, ಹಾಗೆ ಹಿಂಗೆ ಅಂತಂದರೆ ಸಾಧ್ಯ ಇಲ್ಲ. ಹಾಗಾಗಿ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ವಿಡಿಯೋವನ್ನು ಕೊನೆವರೆಗೂ ನೋಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತೆ ಪುನಃ ಯಾಕಂತಂದರೆ ತುಂಬ ಜನ ಇಲ್ಲೂ ಕೂಡ ಸ್ಕಿಪ್ ಮಾಡಿ ಹೋಗಿಬಿಡ್ತೀರ. ಈಗ ಆಯಿತು, ಇದೆಲ್ಲ ಆಯಿತು, ಓಕೆ ಸರಿ, ಹಣ ಯಾವಾಗ ಬರುತ್ತೆ ಹಾಗಾದರೆ ಒಂದು ಸಣ್ಣ ಕ್ಲಾರಿಟಿಯನ್ನು ಕೊಟ್ಬಿಡಿಯಲ್ಲ ಅಂತ ಸರ್ ನೀವು ಒಂದು ಸಣ್ಣ ಕ್ಲಾರಿಟಿಯನ್ನು ಕೊಟ್ಬಿಡಿಯಲ್ಲ ಅನ್ನುವಂಥದ್ದನ್ನು ತುಂಬ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ಎಸ್, ನಾನು ನಿಮಗೆ ಒಂದು ಕ್ಲಾರಿಟಿಯನ್ನು ಕೊಡ್ತೀನಿ. ಹೇಗೆ ಹಣವನ್ನು ಪಡ್ಕೊಳ್ಳುವಂಥದ್ದು, ಯಾವಾಗ ಹಣವನ್ನು ಪಡ್ಕೊಳ್ಳುವಂಥದ್ದು, ಹೇಗೆ ಹಣ ನಮ್ಗೆ ಜಮೆ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನನಗೆ ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತೀನಿ. ಈಗ ಸಿಂಪಲ್ಲಾಗಿ ಏನಪ್ಪ ಅಂತಂದರೆ, ಮೈನ್ ಥಿಂಗ್ ಏನಪ್ಪ ಅಂತಂದರೆ, ಸದ್ಯದಲ್ಲಿ ಹಣ ಬರುತ್ತೆ, ಡೇಟ್ ಫಿಕ್ಸ್ ಮಾಡಿಲ್ಲ. ನಾನು ನಿಮಗೆ ಸುಳ್ಳು ಮಾಹಿತಿಯನ್ನು ಯಾವತ್ತೂ ಕೂಡ ಕೊಡಲ್ಲ. ಈಗ ಏನು ಆಸೆ ಹುಡ್ಸ್ಲಿಕ್ಕೆ ನಾನು ಹೋಗಲ್ಲ. ಇವತ್ತು ಬಂದುಬಿಡುತ್ತೆ, ನಾಳೆಗೆ ಬಂದುಬಿಡುತ್ತೆ, ಅವಾಗ ಬಂದುಬಿಡುತ್ತೆ, ಇವಾಗ ಬಂದುಬಿಡುತ್ತೆ, ನೋ. ಯಾಕಂತಂದರೆ ಆಲ್ಮೋಸ್ಟ್ ಹಣ ಜಮೆ ಆಗಬೇಕು, ಎಲ್ಲರೂ ಕೂಡ ಹಣ ಜಮೆ ಆಗಬೇಕು, ಪ್ರತಿಯೊಬ್ಬರು ಕೂಡ ಪಡ್ಕೊಳ್ಬೇಕು. ಹಾಗಾಗಿ ನಾನು ಹೇಳುವಂಥದ್ದು ಸುಮ್ಮನೆ ಆಸೆ ಹುಡ್ಸ್ಲಿಕ್ಕೆ ನಾನು ಹೋಗೋದಿಲ್ಲ. ಹಾಗಾದರೆ ಈಗ ಹಣ ಯಾವಾಗ ಜಮೆ ಆಗಬಹುದು ಅನ್ನುವಂಥದ್ದು, ಫಸ್ಟ್ಲಿ ಹಣ ಯಾವಾಗ ಜಮೆ ಆಗುತ್ತಪ್ಪ ಅಂತಂದರೆ, ಸದ್ಯದಲ್ಲೇ ಹಣ ಜಮೆ ಆಗುತ್ತೆ, ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಎಲ್ರಿಗೂ ಆಲ್ಮೋಸ್ಟ್ ಐ ಥಿಂಕ್ ನನ್ನ ಒಂದು ಒಪಿನಿಯನ್ ಪ್ರಕಾರ ಇನ್ನೊಂದು ಏನಿಲ್ಲ ಅಂತಂದರೂ ಕೂಡ ಮಿನಿಮಮ್ ಅಂತಂದರೂ ಕೂಡ 1 ವಾರದಲ್ಲಿ ಜಮೆ ಆಗುವಂಥ ಪ್ರತಿಯೊಂದು ಸಾಧ್ಯತೆ ಇದೆ. ನೋಡಬೇಕು. ಯಾಕಂತಂದರೆ ಆಲ್ವೇಸ್ ಪ್ರತಿಯೊಬ್ಬರು ನಾನು ಹೇಳಿದೆ ನಿಮಗೆ, ಯಾಕಂತಂದರೆ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೇಕು, ಎಲ್ಲರೂ ಒಂದು ಒಳ್ಳೆಯ ಹಣವನ್ನು ಪಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಸ್ವಲ್ಪ ಎಚ್ಚರದಿಂದ, ಅಂದರೆ ಕಾಂಪಿಟೇಷನ್ ಇದೆ, ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ. ಹಾಗಾಗಿ ಕಾಂಪಿಟೇಷನ್ ಇರೋದರಿಂದ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡೆದುಕೊಳ್ಬೇಕು ಅನ್ನುವಂಥದ್ದು ನನ್ನ ಒಪಿನಿಯನ್. ಹಾಗಾಗಿ ಪ್ರತಿಯೊಬ್ಬರು ಕೂಡ ಪಡ್ಕೊಳ್ಳಿ ಆ್ಯಂಡ್ ಈಸಿಲಿ ಒಂದೊಳ್ಳೆ ಹಣವನ್ನು ಪಡೆದುಕೊಳ್ಬೋದು. ಆ್ಯಂಡ್ ನಾನು ಹೇಳುವಂಥದ್ದಷ್ಟೇ, ಎಲ್ಲರೂ ಕೂಡ ಒಂದೊಳ್ಳೆ ಹಣ ಜಮೆ ಆಗಲಿ ಆ್ಯಂಡ್ ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಬರಲಿ. ಆ್ಯಂಡ್ ಎಲ್ರಿಗೂ ನಾನು ಹೇಳುವಂಥದ್ದು ಅಷ್ಟೇ, ಎಲ್ರಿಗೂ ಹಣ ಜಮೆ ಆಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಏನಿದೆ ದಯವಿಟ್ಟು ತಿಳಿಸ್ಕೊಡಿ. ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಪ್ರತಿಯೊಬ್ಬರ ಅಕೌಂಟಿಗೂ ಹಣ ಜಮೆ ಆಗಲಿ ಆ್ಯಂಡ್ ಈಸಿಲಿ ಪ್ರತಿಯೊಬ್ಬರಿಗೂ ಹಣ ಜಮೆ ಆಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಿಗೋಣ ಇದೇ ರೀತಿ ಮುಂದಿನ ವಿಡಿಯೋಗಳಲ್ಲಿ. ದಯವಿಟ್ಟು ಕಮೆಂಟ್ ಮಾಡಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಗಳು ಏನಿದೆ ತಿಳಿಸ್ಕೊಡಿ. ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ,
ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅದರೊಂದಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರೀಲಿಕ್ಕೆ ಹೋಗ್ಬಿಡಿ ಸ್ನೇಹಿತರೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.